ಆಗಿರುವಂತದ್ದು ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ಒಂದು ಪಾದಯಾತ್ರೆಯನ್ನ ಏನು ಕೈಗೊಂಡಿರುವಂತದ್ದು. ನಮ್ಮ ಜೊತೆ ಇದೀಗ JDS ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರು ಇದ್ದಾರೆ. ಅವರನ್ನ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ತಮ್ಮ ಹೋರಾಟ ರೈತರ ಪರವಾದಂತಹ ಹೋರಾಟ, ಬಿಡದಿ ಟೌನ್ಶಿಪ್ ಕೈ ಬಿಡಬೇಕು ಅನ್ನುವಂಥ ವಿಚಾರ ಏನು ಹೇಳಕ್ ಬಯಸ್ತೀರಿ? ಮೊದಲನೇದಾಗಿ ಇವತ್ತು ಈ ಬಿಡದಿಯ ರೈತರು ನಮ್ಮ ಭೂಮಿಯನ್ನು ತಗೋಬೇಡಿ, ನಾವು ಇದು ಫಲವತ್ತಾದ ಭೂಮಿ, ಇದರಿಂದನೇ ಕೂಡ ನಮ್ಮ ಜೀವನ ಸಾಗ್ತಾ ಇರ್ತಕ್ಕಂಥದ್ದು ಎಲ್ಲ ಕೂಡ ಹೇಳಿದ್ರು ಕೂಡ 516 ದಿನಗಳಿಂದ ರೈತರು ಹೋರಾಟವನ್ನು ಮಾಡ್ಕೊಂಡ್ಬಂದಿದ್ದಾರೆ. ಅದ್ರ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲದಂಗೆ ಈ ಸರ್ಕಾರ ಇವತ್ತು ಇದನ್ನು ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ವಿಪರ್ಯಾಸ. ಯಾವುದೇ ಸಂದರ್ಭದಲ್ಲಿ ಆಗ್ಬೋದು ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ನಾವೇ ಆಗಲಿ ರೈತರು ಯಾರು ಕೂಡ ರಾಜ್ಯದ ರೈತರು ಬಿಡಲ್ಲ ಅಂತಕ್ಕಂಥದ್ದನ್ನ ಘಂಟಾಘೋಷವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಒಂದು ಇವತ್ತು ಈ ಏನು ಪ್ರತಿಭಟನೆ ಮತ್ತು ಪಾದಯಾತ್ರೆ ಒಂದು ಕಡೆ ಆದರೆ ಕಾನೂನು ರೀತಿ ಹೋರಾಟ ಇನ್ನೊಂದು ಕಡೆ ಆಗ್ತದೆ. ಸದನದ ಒಳಗಡೆನೂ ಕೂಡ ನಾವು ಮತ್ತು BJP ಅವರು ಕೂಡ ಇದನ್ನು ಬೆಳಕಿಗೆ ತಂದು ಇದನ್ನು ಸರ್ಕಾರ ಇದನ್ನು ಕೈ ಬಿಡೋವರೆಗೂ ಕೂಡ ಹೋರಾಟವನ್ನು ಮಾಡೋದಕ್ಕೂ ಕೂಡ ತಯಾರಿದ್ದೇವೆ. ಜೊತೆಯಲ್ಲಿ ನಮ್ಮ ಹಿರಿಯ ಮುತ್ಸದ್ದಿಗಳಾದಂಥ ಸನ್ಮಾನ್ಯ ದೇವೇಗೌಡರು ಕೂಡ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದು ಈ ಯೋಜನೆ ಕೈ ಬಿಡಿ, ರೈತರಿಗೆ ಅನ್ಯಾಯ ಮಾಡಬೇಡಿ ಅಂತಕ್ಕಂಥದ್ದು ಕೇಳಿಕೊಂಡ್ರು ಕೂಡ ಸೌಜನ್ಯಕ್ಕೂ ಕೂಡ ಅವ್ರ ಪತ್ರಕ್ಕೆ ಉತ್ತರ ಕೊಡ್ಸಕ್ಕಂಥ ಸೌಜನ್ಯ ಈ ಸರ್ಕಾರಕ್ಕಿಲ್ಲ. ಆದ್ದರಿಂದ ಖಂಡಿತ ಇವರು ರೈತರ ಪರವಾದಂಥ ಸರ್ಕಾರ ಅಲ್ಲ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಇದರಲ್ಲಿ ರೈತರಿಗೆ ಜಯ ಸಿಗೋವರೆಗೂ ಕೂಡ ನಮ್ಮ ಹೋರಾಟ ಇದ್ದೇ ಇರ್ತದೆ. ಹೋರಾಟ ಅಂತೂ ನಡೀತಾ ಇದೆ, ಪಾದಯಾತ್ರೆ ರೂಪವನ್ನು ಪಡ್ಕೊಂಡಿದೆ ಇವತ್ತು. ಆದರೆ ಎಲ್ಲೊಂದು ಕಡೆ ಕಾಂಗ್ರೆಸ್ ಈ ಒಂದು ತಮ್ಮ ಹೋರಾಟವನ್ನು ಕೂಡ ಟೀಕೆ ಮಾಡ್ತಾ ಇರುವಂಥದ್ದು. ಇದು JDSನ ಪಾಪದ ಏನು ಯಾತ್ರೆ, ಕುಮಾರಸ್ವಾಮಿ ಅವರ ಪಾಪದ ಪ್ರಾಯಶ್ಚಿತ್ತ ಯಾತ್ರೆ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡದೇ ಇದ್ದಿದ್ರೆ ಇಷ್ಟೊತ್ತಿಗೆಲ್ಲ ಇವರು ರಿಯಲ್ ಎಸ್ಟೇಟ್ ಮಾಫಿಯಾಗಳು ಇಷ್ಟೊತ್ತಿಗೆ ಎಲ್ಲದನ್ನು ಕೂಡ ಮಾರಿ ಇವತ್ತು ರೈತರಿಗೆ 1 ಇಂಚು ಭೂಮಿ ಇಲ್ದಂಗೆ ಮಾಡ್ತಾಯಿದ್ರು. ಅದನ್ನು ಉಳಿಸಿರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು. ಯಾವಾಗ ರೈತರು ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡಿ ಕುಮಾರಸ್ವಾಮಿ ಅವರು ಅಂತಕ್ಕಂಥದ್ದನ್ನ ಎಲ್ಲ ರೈತರು ಕೇಳ್ಕೊಂಡಾಗ ಹೆಂಗರಳಿಂದ ಹೊತ್ತು ಕೈ ಬಿಟ್ಟಂಥದ್ದು ಕುಮಾರಸ್ವಾಮಿ ಅವರು. 20 ವರ್ಷದಿಂದ ಅದನ್ನು ಕೈಗೆತ್ಕೊಳ್ಳಿಲ್ಲ. ಯಾಕೆ ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ತಕ್ಷಣ ಇದನ್ನು ಬೆಳಕಿಗೆ ತರಲಿಕ್ಕೆ ಹೊರಟ್ರಿ? ಏನು ಇದರಲ್ಲೂ ಅಡಗಿದೆ? ನೀವೇನಾದ್ರು ಕೂಡ ನಿಮ್ಮ ವರಿಷ್ಠರಿಗೆ ಮಾತು ಕೊಟ್ಟು ಬಂದಿದ್ದೀರಾ, ಇಲ್ಲಿ ನಾವು ಈ ಕಂಪ್ನಿ ಮಾಡ್ತೀವಿ, DLFಗೆ ಇಲ್ಲಿ ನಾವು ಇದನ್ನು ಜಾಗನ ಮಾಡಿಕೊಡ್ತೀವಿ ಅಂತ ಏನಾದರೂ ಬರ್ಕೊಟ್ಟಿರಾ ಅಂತಕ್ಕಂಥ ಅನುಮಾನ ನಮ್ಮೆಲ್ಲರಿಗೂ ಮೂಡ್ತಾ ಇದೆ. ಇದನ್ನು ಸ್ಪಷ್ಟೀಕರಿಸಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಇವತ್ತೊಂದು ವಿಡಿಯೋ ಸಂದೇಶವನ್ನು ಹರಿಬಿಟ್ಟಿದ್ದಾರೆ. ತಮಗೂ ಗೊತ್ತು, ಈ 1 ಎಕರೆ ಭೂಮಿಗೆ 3 ಕೋಟಿ ಹಣವನ್ನು ನೀಡ್ತೀವಿ. ಹಿಂದೆ ಕುಮಾರಸ್ವಾಮಿ ಸಂದರ್ಭದಲ್ಲಿ 25 ಕೋಟಿಯನ್ನು 25 ಲಕ್ಷವನ್ನು ನೀಡಲಾಗ್ತಾ ಇತ್ತು. ಅಂದರೆ ನೀಡೋಕ್ಕೆ ಏನು ಯೋಜನೆಯನ್ನು ಹಾಕಿಕೊಂಡಿದ್ರು. ಆದರೆ ಇದೀಗ ನಾವು 3 ಕೋಟಿ ಹಣವನ್ನು ನೀಡ್ತೇವೆ, ಯಾರಿಗೆಲ್ಲ ಆಸಕ್ತಿ ಇದೆ ಅವ್ರು ಕೊಡಿ, ನಾವು ಒತ್ತಾಯಪೂರ್ವಕವಾಗಿ ಭೂಮಿ ಪಡ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಇದೆಲ್ಲ ಆಗುತ್ತೆ ಒಂದು ಪಕ್ಕದಲ್ಲೇ ಇರ್ತಕ್ಕಂಥ ಏನು ಈಗಲ್ಟನ್ಗೆ 12 ಕೋಟಿ ನೀವೇ ಫಿಕ್ಸ್ ಮಾಡಿಸ್ತೀರಾ? ಇಲ್ಲಿ ರೈತರಿಗೆ ವ್ಯಾಪಾರಕ್ಕೆ ಇಡ್ತಾರೆ 2 ಕೋಟಿ, 2.25 ಕೋಟಿ, 3 ಕೋಟಿ ಅಂತಕ್ಕಂಥದ್ದನ್ನ ನೀವು ಅವ್ರನ್ನ ಟೆಂಪ್ಟ್ ಮಾಡೋಕ್ಕೆ ನೋಡ್ತಾ ಇದ್ದೀರ. ರೈತರು ಯಾರು ಕೂಡ ಇದಕ್ಕೆ ಟೆಂಪ್ಟ್ ಆಗಲ್ಲ. ಭೂಮಿ ಕಳ್ಕೊಂಡು ಅವ್ರು ಯಾರು ಕೂಡ ಬೀದಿಗೆ ಬರೋಕ್ಕೆ ಇಷ್ಟಪಡಲ್ಲ. ಹಾಗಾಗಿ 1 ಇಂಚ್ ಭೂಮಿನೂ ಕೂಡ ರೈತರು ಕೊಡೋಕ್ಕೆ ಇಷ್ಟಪಡಲ್ಲ. ದಯಮಾಡಿ ಇದರಿಂದ ನೀವು ಹಿಂದೆ ಸರಿಬೇಕು ಅಂತ ಒತ್ತಾಯ ಮಾಡ್ತೀವಿ. ಸರ್, ಇದನ್ನು ರಾಜಕೀಯ ಹೋರಾಟ ಅಂತ ಕೂಡ ಕರೀತಾ ಇದ್ದಾರೆ. ಈ ಪಾದಯಾತ್ರೆ, ಈ ಹೋರಾಟದ ಮೂಲಕ ನಿಖಿಲ್ ಕುಮಾರಸ್ವಾಮಿ ಅವರನ್ನ ದೊಡ್ಡ ನಾಯಕನಾಗಿ ಬೆಳೆಸುವಂತ ಯತ್ನಕ್ಕೆ JDS ಕೈ ಹಾಕ್ತಾ ಇದೆ ಅಂತ ಹೇಳ್ತಾರೆ. ನಿಖಿಲ್ ಕುಮಾರಸ್ವಾಮಿನ ಯುವ ನಾಯಕ ಅಂತ ಈಗಾಗಲೇ ನಮ್ಮ ಪಕ್ಷ ಘೋಷಣೆ ಮಾಡಾಗಿದೆ. ಅವನ ಮುಖಂಡತ್ವನೂ ಕೂಡ ಹಲವಾರು ಹೋರಾಟಗಳಲ್ಲಿ ನಡೀತಾನೆ ಬರ್ತಾ ಇದೆ. ಆದ್ದರಿಂದ ಇವರು ಕಾಂಗ್ರೆಸ್ನವರೇನು ನಿಖಿಲ್ ಕುಮಾರಸ್ವಾಮಿನ ಮುಖಂಡರು ಮಾಡಬೇಕಾಗಿಲ್ಲ. ನಮ್ಮ ಪಕ್ಷದ ಕಾರ್ಯಕರ್ತರಿದ್ದಾರೆ. ಆ ದೇವೇಗೌಡರ ವಂಶನ, ದೇವೇಗೌಡರ ಕುಟುಂಬದಲ್ಲಿರ್ತಕ್ಕಂಥ ರಕ್ತ ಏನಿದೆ, ಛಲದ ಯಾವಾಗಲೂ ಕೂಡ ಹೋರಾಟ ಮನೋಭಾವ ಇರ್ತಕ್ಕಂಥ ಒಂದು ಛಲ ಏನಿದೆ, ಅದು ನಿಖಿಲ್ ಕುಮಾರಸ್ವಾಮಿಲೂ ಕೂಡ ರಕ್ತ ಹರಿತಾ ಇದೆ. ಹಾಗಾಗಿ ಅವನು ಬೀದಿಗಿಳಿದು ಇವತ್ತು ಹೋರಾಟ ಮಾಡ್ತಾ ಇರ್ತಕ್ಕಂಥ ರೈತರ ಪರವಾಗಿಂತ ನೇರವಾಗಿ ಹೇಳಲಿಕ್ಕೆ ಬಯಸ್ತಾರೆ. ಅಂತಿಮವಾಗಿ ತಮ್ಮ ಸಂದೇಶ ಜನತೆಗೆ, ಹಾಗೇನೆ ಮುಂದಿನ ನಡೆ ಏನು ಅನ್ನೋದು ಈ ಸರ್ಕಾರಕ್ಕೆ ಒತ್ತಾಯ ಮಾಡಕ್ಕೆ ಬಯಸ್ತೇನೆ. ಇದರಿಂದ ನೀವು ದಯಮಾಡಿ ಹಿಂಪಡಿಬೇಕು. ಯಾವುದೇ ಸರ್ಕಾರಗಳು ಕೂಡ ರೈತರ ವಿರೋಧ ಕಟ್ಕೊಂಡು ಯಾವ ಸರ್ಕಾರನೂ ಕೂಡ ಉಳಿದಿರ್ತಕ್ಕಂಥದ್ದು ಇದುವರೆಗೂ ಕೂಡ ಉದಾಹರಣೆ ಇಲ್ಲ. ಹಾಗಾಗಿ ನಿಮಗೇನಾದರೂ ಕೂಡ ಇದ್ರ ಬಗ್ಗೆ ಏನಾದ್ರು ನಿಮ್ಮ ಪೊಲೀಸ್ ಇಂಟೆಲಿಜೆನ್ಸಿ ಮುಖಾಂತರ ನಿಮ್ಗೆ ಏನಾದ್ರು ಗೊತ್ತಿದ್ರೆ ತರಿಸ್ಕೊಂಡು ಈ ಶೀಘ್ರವಾಗಿ ತೀರ್ಮಾನ ತಗೊಂಡು ಇದರಿಂದ ಹಿಂಪಡಿಬೇಕು ಅಂತ ಒತ್ತಾಯ ಮಾಡ್ತೀವಿ. ಖಂಡಿತ ಆಗ್ತದೆ. ಇದಿಷ್ಟು JDLP ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಆದಿತ್ಯ ಜೊತೆ ಜಯಲೈಗೌಡ್, ಸಂಪೂರ್ಣ ನ್ಯೂಸ್, ಬಿಡದಿ.